மாயனை மன்னவட மதுரை மைந்தனை தூய பெருநீர் யமுனை துறைவனை ஆயர்குலத்தினில் தோன்றும் மணி விளக்கை தாயை குடல் விளக்கம் செய்த தாமோதரனை தூயோமாய் வந்து நாம் தூமலர் தூவி தொழுது வாயினால் பாடி மனத்தினால் சிந்திக்க போய பிள்ளையும் போதருவா நின்றனவும் തീയിൽ തൂഷാവും ഷെപ്പേരോരെമ്പാവാ. ವಿಚಿತ್ರವಾದ ಆಶ್ಚರ್ಯಕರ ಲೀಲೆಗಳನ್ನು ಮಾಡುವ ಮಾಯಾವಿ ಎನಿಸಿದವನು ಶ್ರೀಕೃಷ್ಣ. ನಿತ್ಯ ಶ್ರೀಯುಳ್ಳ ಉತ್ತರ ಮಧುರೆಯಲ್ಲಿ ಅವತರಿಸಿ ಊರವರಿಗೆಲ್ಲ ಶಿಶುವಾದವನು ಅವನು. ಬಹು ಪರಿಶುದ್ಧವಾದ ತುಂಬು ನೀರನ್ನುಳ್ಳ ಯಮುನೆಯ ದಡದವನೆಂದು ಅವನು ಖ್ಯಾತಿ ಪಡುವಷ್ಟು ಅವನಿಗೂ ಆ ನದಿಗೂ ಸಂಬಂಧ. ಗೊಲ್ಲರ ಕುಲದಲ್ಲಿ ಪ್ರಕಾಶಿಸಿದ ರತ್ನ ದೀಪದಂತೆ ಇರುವವನು ಅವನು. ಹಡೆದ ತಾಯಿಗೆ ಗರ್ಭದಲ್ಲೂ ದೀಪದಂತೆ ಇರುವವನು. ಸಲಹಿದ ತಾಯಿಯ ಕೈಯಲ್ಲಿ ಹಗ್ಗವನ್ನು ಸೊಂಟಕ್ಕೆ ಕಟ್ಟಿಸಿಕೊಂಡು ದಾಮೋದರ ಎಂಬ ವಿಶಿಷ್ಟ ಖ್ಯಾತಿಯನ್ನು ಕಾಂತಿಯನ್ನೂ ಪಡೆದವನು. ನಾವು ಪರಿಶುದ್ಧರಾಗಿ ಬಂದು ಶುದ್ಧ ಪುಷ್ಪಗಳನ್ನು ಅವನಿಗರ್ಪಿಸಿ ಸೇವೆ ಮಾಡಿ ಬಾಯಿಯಿಂದ ಸ್ತುತಿಸಿ ಕೀರ್ತಿಸಿ ಮನಸ್ಸಿನಿಂದ ಧ್ಯಾನಿಸಿ ಪ್ರೇಮಿಸಿದರೆ ಹಿಂದಿನ ಮುಂದಿನ ನಮ್ಮ ಎಲ್ಲ ಪಾಪಗಳೂ ಸಹ ಬೆಂಕಿಯಲ್ಲಿ ಹಾಕಿದ ಹತ್ತಿಯ ಮೂಟೆಗಳಂತೆ ಸುಟ್ಟು ಬೂದಿಯಾಗುವು. ಎಲ್ಲಿ ಅವನ ನಾಮ ಸಂಕೀರ್ತನೆ ಮಾಡೋಣವೇ? ಎಲ್ಲಿ ಅವನ ನಾಮ ಸಂಕೀರ್ತನೆ ನಾವೆಲ್ಲ ಮಾಡೋಣವೇ? ನಮ್ಮ ಈ ವಿಶಿಷ್ಟ ವ್ರತ ಸಿದ್ಧಿಸಲಿ.